ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ನಿನ್ನೆ ದಿನ ಗೌರವಾನ್ವಿತ ಸಭಾಧ್ಯಕ್ಷರು ಸ್ಪೀಕರ್ ಅವರು ಬಿಜೆಪಿಯ 18 ಶಾಸಕರ ಅಮಾನತನ್ನ ಮಾಡಿರ್ತಕ್ಕಂಥದ್ದು, 6 ತಿಂಗಳ ಕಾಲ ಅಮಾನತ್ ಮಾಡಿರ್ತಕ್ಕಂಥದ್ದು ಇದು ಸಂಪೂರ್ಣವಾಗಿ ಕಾನೂನು ಬಾಹಿರ, ಅಸಂವಿಧಾನಾತ್ಮಕ, ಏಕಪಕ್ಷೀಯ ಹಾಗೂ ಮನಸೋ ಇಚ್ಛೆಯಿಂದ ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಧಾರ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ದುರಂತ ಅಂತ ಹೇಳಿದ್ರೆ, ಯಾವ ಕಾರಣಕ್ಕೋಸ್ಕರ ಸ್ಪೀಕರ್ ಅವರು ನಮ್ಮ 18 ಶಾಸಕರನ್ನ ಅಮಾನತು ಮಾಡುವ ನಿರ್ಧಾರವನ್ನು ಘೋಷಣೆ ಮಾಡಿದ್ರು, ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಏನು ಮಾನ್ಯ ಮುಖ್ಯಮಂತ್ರಿಗಳು, ಹಣಕಾಸಿನ ಸಚಿವರು ಅಥವಾ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿರ್ತಕ್ಕಂಥ ಮುಸಲ್ಮಾನರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ 4% ರಿಸರ್ವೇಶನ್ ಅನ್ನು ನೀಡ್ತೇವೆ ಎನ್ನುವ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಮತ್ತು ಬಜೆಟ್ನಲ್ಲೂ ಕೂಡ ಅನೇಕ ಅಲ್ಪಸಂಖ್ಯಾತರ ಓಲೈಕೆ ಮಾಡತಕ್ಕಂಥ, ಹಿಂದೂಗಳಿಗೆ ಅಪಮಾನ ಮಾಡತಕ್ಕಂಥ ನಿರ್ಣಯಗಳನ್ನು ರಾಜ್ಯ ಸರ್ಕಾರ ಏನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಈ ಒಂದು ಹಿಂದೂ ವಿರೋಧಿ ನೀತಿಗಳನ್ನ ಏನು ಕಾಂಗ್ರೆಸ್ ಸರ್ಕಾರ ಅನುಸರಿಸ್ತಾ ಇದೆ, ಸಿದ್ದರಾಮಯ್ಯನವರು ಏನು ಅನುಸರಿಸ್ತಾ ಇದ್ದಾರೆ, ಈ ವಿಚಾರವನ್ನು ಎತ್ಕೊಂಡು ಸದನದ ಒಳಗಡೆ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಒಟ್ಟಾಗಿ ಒಂದಾಗಿ ನಾವು ನಿರಂತರವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಸದನದಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ವಿ. ಆದರೆ ನಿನ್ನೆ ದಿನ ನಮ್ಮ ಶಾಸಕರುಗಳು ಬಾವಿಗೆ ಇಳಿದು ಹೋರಾಟ ನಡೆಸತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಏಕಾಏಕಿಯಾಗಿ ನಮ್ಮ ಶಾಸಕರನ್ನ ಅಮಾನತ್ ಮಾಡಿರ್ತಕ್ಕಂಥದ್ದು ಇದು ಸಂಪೂರ್ಣ ಕಾನೂನು ಬಾಹಿರ ಅನ್ನೋದನ್ನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ನಾನು ವಿಚಾರಕ್ಕೆ ಮತ್ತೆ ಬರ್ತೇನೆ. ಆದರೆ ಹಣಕಾಸಿನ ಸಚಿವರಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಸಂವಿಧಾನದ ಬಗ್ಗೆ ನಮಗೆ ಪಾಠ ಹೇಳ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಪದೇ ಪದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ದುರುಪಯೋಗ ಪಡಿಸಿಕೊಳ್ತಕ್ಕಂಥ ಈ ಕಾಂಗ್ರೆಸ್ ಮುಖಂಡರುಗಳು ಇವತ್ತು ಬಜೆಟ್ನಲ್ಲಿ ಕೆಲವು ನಿರ್ಣಯಗಳನ್ನು ಏನು ತೆಗೆದುಕೊಂಡಿದ್ದಾರೆ, ಇದು ಕೇವಲ ಅಲ್ಪಸಂಖ್ಯಾತರ ಓಲೈಕೆ ಅಷ್ಟಲ್ಲ, ಹಿಂದೂಗಳಿಗೆ ಅಪಮಾನ ಮಾಡತಕ್ಕಂಥ ನಿರ್ಧಾರ. ಇದರ ವಿರುದ್ಧ ನಾವು ನಿನ್ನೆ ದಿನ ಬಾವಿಗೆಳೆದು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು. ಸರಿನಾಗದೆ ಸಿದ್ದರಾಮಯ್ಯ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ. ನಮ್ಮ ಸಂವಿಧಾನದಲ್ಲಿ ಧರ್ಮ ಆಧಾರಿತ ಯಾವುದೇ ಒಂದು ರಿಸರ್ವೇಶನ್ ಅನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇದರ ನಡುವೆನೂ ಕೂಡ ಒಂದು ಕಡೆ ಮುಸಲ್ಮಾನರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ 4% ಮೀಸಲಿಡ್ತೇವೆ ಅನ್ನುವುದು, ಮತ್ತೊಂದು ಕಡೆ ಮುಸ್ಲಿಂ ಯಾರು ವಿದ್ಯಾರ್ಥಿಗಳು ಹೊರದೇಶಕ್ಕೆ ಹೋಗ್ತಾರೆ ಉನ್ನತ ವಿದ್ಯಾಭ್ಯಾಸಕ್ಕೆ, ಅವ್ರಿಗೆ 20 ಲಕ್ಷ ಇದ್ದಿದ್ದು 30 ಲಕ್ಷ ರೂಪಾಯಿ ಕೊಡ್ತೇವೆ ಅಂತಕ್ಕಂಥದ್ದು, ಮತ್ತೆ ಹಿಂದೂ ಮುಸಲ್ಮಾನ್ ಹೆಣ್ಮಕ್ಳಿಗೆ ಸೆಲ್ಫ್ ಡಿಫೆನ್ಸ್ ಅವ್ರಿಗೂ ಕೂಡ ಬಜೆಟ್ ಅಲ್ಲಿ ಹಣವನ್ನು ಮೀಸಲಿಟ್ಟಿರ್ತಕ್ಕಂಥದ್ದು. ನಾನು ನಿನ್ನೆದನ್ನು ಕೂಡ ಹೇಳಿದ್ದೇನೆ, ಇವತ್ತು ಈ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಲವ್ ಜಿಹಾದಿಗೆ ಬಲಿಯಾಗ್ತಾ ಇರ್ತಕ್ಕಂಥದ್ದು ಹಿಂದೂ ಹೆಣ್ಮಕ್ಳು, ಅಪಮಾನ ಆಗ್ತಾ ಇರ್ತಕ್ಕಂಥದ್ದು ಹಿಂದೂಗಳಿಗೆ. ಮತ್ತೊಂದು ಕಡೆ 25 ಲಕ್ಷದಿಂದ 30 ಲಕ್ಷ ಏರಿಸ್ತೀವಿ ಅಂತ ಹೇಳ್ತಿರಲ್ಲ, ಹಿಂದೂಗಳಲ್ಲಿ ಬಡವರು ಇಲ್ವಾಗಾದ್ರೆ
ಹಿಂದೂಗಳಲ್ಲಿ ಬಡ ಹಿಂದೂಗಳೇನಿದ್ದಾರೆ ಅವರು ಕೂಡ ಉನ್ನತ ಶಿಕ್ಷಣಕ್ಕೆ ಹೊರದೇಶಕ್ಕೆ ಹೋಗಬೇಕು ಅನ್ನುವ ಕನಸು ಅವರು ಕೂಡ ಇಟ್ಕೊಂಡಿಲ್ವ? ಹಾಗಾದ್ರೆ ಅವ್ರಿಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಿ? ಮತ್ತು ಇದೆಲ್ಲದಕ್ಕಿಂತ ಮಿಗಿಲಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮುಸಲ್ಮಾನರಿಗೆ 4% ಇವತ್ತು ರಿಸರ್ವೇಶನ್ ಕೊಡ್ತೇವೆ ಸರ್ಕಾರಿ ಕಾಮಗಾರಿಗಳಲ್ಲಿ ಅಂತ ಹೇಳಿದ್ರೆ, ಇದಕ್ಕಿಂತ ಕಾನೂನು ಬಾಹಿರವಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಆಲೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಟ್ಸ್ ಟೋಟಲಿ ಅನ್ಕಾನ್ಸ್ಟಿಟ್ಯೂಷನಲ್, ಟೋಟಲಿ ಅನ್ಕಾನ್ಸ್ಟಿಟ್ಯೂಷನಲ್. ಇದನ್ನ ಪ್ರಶ್ನೆ ಮಾಡಿದ್ರೆ ರಾಜ್ಯ ಸರ್ಕಾರದ ತಾಳಕ್ಕೆ ತಕ್ಕಂತೆ ಇವತ್ತು ಮಾನ್ಯ ಸಭಾಧ್ಯಕ್ಷರು ನೆನೆಯನ್ನು ಕುಣಿದಿದ್ದಾರೆ. ಇವತ್ತು ನಮ್ಮ ಶಾಸಕರನ್ನು ಅಮಾನತು ಮಾಡೋದು ಮುಖ್ಯನ, ಇದನ್ನು ನಾವು ಖಂಡಿಸ್ತೇವೆ. ನೋಡಿ, ಕಾನ್ಸ್ಟಿಟ್ಯೂಷನ್ ಇಟ್ ಕ್ಲಿಯರ್ಲಿ ಪ್ರಾಹಿಬಿಟ್ಸ್ ಎನಿ ರಿಸರ್ವೇಶನ್ ಬೇಸ್ಡ್ ಆನ್ ರಿಲಿಜನ್. ಇದ್ರ ಬಗ್ಗೆ ಯಾವುದೇ ರೀತಿ ಗೊಂದಲ ಇಲ್ಲ. ಆರ್ಟಿಕಲ್ 15 subclause 1 prohibits state government or state from discriminating any citizen on the base of religion, caste, sex, place of birth. ಇದು ಸ್ಪಷ್ಟವಾಗಿ ಇವತ್ತು ಸಂವಿಧಾನದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ನನ್ನ ಪ್ರಶ್ನೆ ಇವತ್ತು, ಸಂವಿಧಾನ ಬಗ್ಗೆ ಬಾರಿ ಇವತ್ತು ನಮಗೆ ಪಾಠ ಹೇಳ್ತಕ್ಕಂಥ ಕೆಲಸ ಆಡಳಿತ ಪಕ್ಷದವ್ರು ಮಾಡ್ತಾರಲ್ಲ, ಕಾಂಗ್ರೆಸ್ ಅವ್ರು ಮಾಡ್ತಾರಲ್ಲ, ನಿಮ್ಮ ಈ ನಡೆ ಮುಸಲ್ಮಾನರಿಗೆ ಇವತ್ತು 4% ಇವತ್ತು ರಿಸರ್ವೇಶನ್ ಕೊಡ್ತಕ್ಕಂಥದ್ದು ಇದು ಸಂವಿಧಾನ ವಿರೋಧಿ ನಡೆ ಅಲ್ವಾ? ಹಾಗಾದ್ರೆ ಇದನ್ನ ನಾವು ಒಪ್ಕೊಂಡು ಕೂರ್ಬೇಕಾಗತ್ತೆ ಸುಮ್ಮನೆ ಹಾಗಾದ್ರೆ ಸದನದಲ್ಲಿ. ನೋಡಿ, ಆರ್ಟಿಕಲ್ 15 subclause 4 allows the state to make special provisions for the advancement of socially and educationally backward classes of citizens, scheduled caste and scheduled tribe. However, this provision is based on social and economical backwardness. So it's based on social and educational backwardness, not on the basis of religion. ಇದು ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಯಾವುದೇ ಒಂದು ರಿಸರ್ವೇಶನ್ ಅನ್ನ ಕೊಡಬೇಕಾದ್ರೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇದು ಧರ್ಮ ಆಧಾರಿತವಾಗಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇದು ಸಾಮಾಜಿಕ ಹಾಗೂ ಶೈಕ್ಷಣಿಕ ಇದನ್ನ ಮಾನದಂಡವಾಗಿ ಇಟ್ಕೊಂಡು, ಇದನ್ನ ಆಧಾರವಾಗಿ ಇಟ್ಕೊಂಡು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು ಮೀಸಲಾತಿಯನ್ನ ಕೊಡಬೇಕೇ ಹೊರತು ಧರ್ಮ ಆಧಾರಿತವಾಗಿ ಕೊಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ, ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇಲ್ಲ. ಇದನ್ನು ನಾವು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಈ ವಿಚಾರವಾಗಿ ಬೇರೆ ಬೇರೆ ರಾಜ್ಯದ ಉಚ್ಚ ನ್ಯಾಯಾಲಯಗಳು, ಸುಪ್ರೀಂ ಕೋರ್ಟ್ ಕೂಡ ಇದ್ರ ಬಗ್ಗೆ ಸ್ಪಷ್ಟವಾಗಿ ಅನೇಕ ತೀರ್ಪುಗಳನ್ನು ಕೂಡ ನೀಡಿರ್ತಕ್ಕಂಥ ಜಡ್ಜ್ಮೆಂಟ್ಗಳನ್ನು ನೀಡಿದೆ. ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ವರ್ಸಸ್ ಪಿ ಸಾಗರ್, ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ವರ್ಸಸ್ ಪಿ ಸಾಗರ್ 1968ರಲ್ಲೇ ಜಡ್ಜ್ಮೆಂಟ್ ಆಗಿರ್ತಕ್ಕಂಥದ್ದು. ಆಂಧ್ರ ಪ್ರದೇಶದ ಹೈಕೋರ್ಟ್ ಇಟ್ ಹ್ಯಾಸ್ ಸ್ಟ್ರಕ್ ಡೌನ್ ಎ ಗವರ್ಮೆಂಟ್ ಆರ್ಡರ್ providing reservations for Muslims, stating that religion alone cannot be the criteria for reservation under Article 15. ಏನ್ ಹೇಳ್ತದೆ ಆಂಧ್ರದ ಹೈಕೋರ್ಟ್ ಅಂತ ಹೇಳಿದ್ರೆ, ಅಂಡರ್ ಆರ್ಟಿಕಲ್ 15 ಧರ್ಮ ಆಧಾರವಾಗಿ ಇಟ್ಕೊಂಡು ಯಾವುದೇ ರೀತಿ ರಿಸರ್ವೇಶನ್ ಅನ್ನ ಕೊಡಬಾರದು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದೆ. ಮತ್ತು ಇದನ್ನ ಆನರಬಲ್ ಸುಪ್ರೀಂ ಕೋರ್ಟ್ ಆಫ್ ದಿಸ್ ಕಂಟ್ರಿ ಹ್ಯಾಸ್ ರೀಇಂಟರ್ಪ್ರಿಟೆಡ್. ಈ ದೇಶದ ಸರ್ವೋಚ್ಚ ನ್ಯಾಯಾಲಯವು ಕೂಡ ಹೇಳಿದೆ, reinforcing that backwardness must be determined by secular criteria like social and educational status, not religious identity. ಈ ದೇಶದ ಸರ್ವೋಚ್ಚ ನ್ಯಾಯಾಲಯವು ಕೂಡ ಇವತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಆಧಾರವಾಗಿಟ್ಕೊಂಡು ನಾವು ಯಾವುದೇ ರೀತಿ ರಿಸರ್ವೇಶನ್ ಕೊಡಬೇಕೇ ಹೊರತು ಧರ್ಮ ಆಧಾರಿತವಾಗಿ ಕೊಡಬಾರದು ಅನ್ನೋದನ್ನ ಸುಪ್ರೀಂ ಕೋರ್ಟ್ ಕೂಡ ಹೇಳಿರ್ತಕ್ಕಂಥದ್ದು. ಮತ್ತು ಇದು ಪದೇ MR ಬಾಲಾಜಿ ವರ್ಸಸ್ ಸ್ಟೇಟ್ ಆಫ್ ಮೈಸೂರು, ಈ ರೀತಿ ಅನೇಕ ಪ್ರಕರಣಗಳಲ್ಲಿ ವಿವಿಧ ರಾಜ್ಯಗಳ
ಉಚ್ಚ ನ್ಯಾಯಾಲಯ, ಅದೇ ರೀತಿ ಸುಪ್ರೀಂ ಕೋರ್ಟ್ ಇದನ್ನು ಹಲವಾರು ಪ್ರಕರಣಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಮತ್ತೆ ಇದು ಯಾವುದೂ ಕೂಡ ಬೇರೆ ಬೇರೆ ರಾಜ್ಯಗಳ ಹೈಕೋರ್ಟ್ನ ತೀರ್ಪುಗಳಿರ್ಬೋದು, ನಮ್ಮ ರಾಜ್ಯದ ಹೈಕೋರ್ಟ್ ತೀರ್ಪು ಇರ್ಬೋದು, ದೇಶದ ಉಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ, ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪು, ಇದು ಯಾವುದೂ ಕೂಡ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ತಿಳಿದಿಲ್ಲ ಅಂತ ಏನಿಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲವೂ ಕೂಡ ಗೊತ್ತಿದೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಹೇಳ್ತಾರೆ, ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು 16ನೇ ಬಜೆಟ್ ಅನ್ನ ಮಂಡನೆ ಮಾಡಿದಂತ ಮುಖ್ಯಮಂತ್ರಿಗಳಿಗೆ ಇವೆಲ್ಲ ಮಾಹಿತಿಗಳು ತುಂಬಾ ಚೆನ್ನಾಗಿ ಗೊತ್ತಿದೆ. ಅವರು ಕರಗತಗೊಳಿಸಿಕೊಂಡಿದ್ದಾರೆ. ಅವರು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ತೆಗೆದುಕೊಂಡಿರ್ತಕ್ಕಂಥ ಒಂದು ತೀರ್ಮಾನ ಇದು ಸಂವಿಧಾನ ವಿರೋಧಿ ತೀರ್ಮಾನ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ನಾವು ಹೇಳ್ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಟ್ಸ್ ಟೋಟಲಿ ಇಲ್ಲೀಗಲ್, ಇಟ್ಸ್ ಟೋಟಲಿ ಅನ್ಕಾನ್ಸ್ಟಿಟ್ಯೂಷನಲ್ ಅಂತಕ್ಕಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಗೊತ್ತಿದೆ. ಇದು ಗೊತ್ತಿದ್ರೂ ಸಹ ಈ ರೀತಿ ಈ ನಾಡಿನ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡೋಕ್ಕೇನು ಹೊರಟಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಲ್ಲವೂ ಕೂಡ ಗೊತ್ತಿದ್ದು ಸಹ ಈ ರಾಜ್ಯದ ಹಿಂದೂಗಳಿಗೆ ಅವಮಾನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ, ಇದು ಖಂಡಿತ ಅಕ್ಷಮ್ಯ ಅಪರಾಧ, ಅಕ್ಷಮ್ಯ ಅಪರಾಧ. ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹವನ್ನ ಮಾಡ್ತಾ ಇದ್ದೇನೆ. ನಿಮ್ಮ ಒಂದು ಸಂವಿಧಾನ ವಿರೋಧಿ ನಡೆ ಏನಿದೆ, ಅಲ್ಪಸಂಖ್ಯಾತರು ಮುಸಲ್ಮಾನರನ್ನ ಖುಷಿ ಪಡಿಸಬೇಕು ಅಂತೇಳಿ ಇತರ ಧರ್ಮೀಯರನ್ನ ಅವಮಾನ ಮಾಡ್ತಕ್ಕಂಥ ನಡೆ ನಿಮ್ಮ ರಾಜ್ಯ ಸರ್ಕಾರದ ಏನಿದೆ, ಇದು ಭಾರತೀಯ ಜನತಾ ಪಾರ್ಟಿ ನಾವು ವಿರೋಧ ಮಾಡ್ತೇವೆ. ಇದನ್ನ ನಾವು ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡ್ತಾ ಇದ್ದೇವೆ. ಸದನದ ಒಳಗಡೆನೂ ಕೂಡ ನಾನು, ನಮ್ಮ ವಿರೋಧ ಪಕ್ಷದ ನಾಯಕರು, ಎಲ್ಲರೂ, ನಮ್ಮ ಶಾಸಕರು ಎಲ್ಲರೂ ಕೂಡ ಹೇಳಿದ್ದೇವೆ, ಸದನದ ಒಳಗಡೆ ಕೂಡ ನಾವು ಹೋರಾಟ ಮಾಡ್ತೇವೆ, ಸದನದ ಹೊರಗಡೆನೂ ಕೂಡ ಹೋರಾಟ ಮಾಡಿ ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೇವೆ ಅನ್ನುವ ಅಂಶವನ್ನು ನಾವು ಹೇಳಿದ್ದೇವೆ. ಇವತ್ತೆಲ್ಲ ನಮ್ಮ ಪಕ್ಷದ ಮುಖಂಡರ ಜೊತೆ ಬೆಳಗ್ಗೆ ಚರ್ಚೆನೂ ಕೂಡ ಮಾಡಿದ್ದೇವೆ. ಅತಿ ಶೀಘ್ರದಲ್ಲೇ ನಮ್ಮ ಹೋರಾಟದ ಸ್ವರೂಪವನ್ನು ಕೂಡ ನಾವು ಘೋಷಣೆ ಮಾಡೋರಿದ್ದೇವೆ. ಯಾವ ರೀತಿ ಹೋರಾಟವನ್ನು ಮಾಡಬೇಕು, ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಈಗಾಗಲೇ ನಿನ್ನೆಯಿಂದ ನಮ್ಮ ಹೋರಾಟ ಪ್ರಾರಂಭ ಆಗಿದೆ. ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಈ ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ನೀತಿಯ ವಿರುದ್ಧ, ಅಲ್ಪಸಂಖ್ಯಾತ ಓಲೈಕೆ ರಾಜಕಾರಣದ ವಿರುದ್ಧ ನಾವು ಹೋರಾಟವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಸೋಮವಾರ, ಮಂಗಳವಾರ, ಬುಧವಾರ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಹಗಲು ರಾತ್ರಿ ಧರಣಿ ಮಾಡಬೇಕು ಅನ್ನೋದು ಕೂಡ ಚರ್ಚೆ ನಡೀತಾ ಇದೆ. ಒಟ್ಟಾರೆ ಒಂದು ರಾಜ್ಯವ್ಯಾಪಿ ಹೋರಾಟ, ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕೆಲಸ. ಯಾಕಂದ್ರೆ ವಿರೋಧ ಪಕ್ಷವಾಗಿ, ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ನಮ್ಮೆಲ್ಲರ ಕರ್ತವ್ಯ ಇದೆ. ಜನರು ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ, ಜನರು ಕೂಡ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ನಮ್ಮ ಕರ್ತವ್ಯವೂ ಕೂಡ ಇದೆ. ಬೀದಿಗಿಳಿದು ಹೋರಾಟ ಮಾಡ್ತೇವೆ, ಸರ್ಕಾರದ ಬಂಡತನವನ್ನ ಬಯಲು ಮಾಡ್ತೇವೆ. ಬರುವಂತ ದಿನಗಳಲ್ಲಿ ಇದನ್ನು ಮಾಡ್ತೇವೆ. ಮತ್ತು ಎರಡನೇ ಘಟನೆ, ನಿನ್ನೆ ಈ ನಮ್ಮ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸ ರಾಜಕೀಯವಾಗಿ ಆಡಳಿತ ಪಕ್ಷದವರು ಮಾಡ್ತಾರೆ. ಅದ್ರ ಬಗ್ಗೆ ನಮ್ಮ ತಕರಾರಿಲ್ಲ. ನಮಗೂ ಕೂಡ ಇವರ ಅಧಿಕಾರದ ಮದವನ್ನ, ಇವರ ಸೊಕ್ಕನ್ನ ಯಾವ ರೀತಿ ಮೆಟ್ ನಿಲ್ಬೇಕು ಅದು ಭಾರತೀಯ ಜನತಾ ಪಾರ್ಟಿ ನಾವು ಮಾಡ್ತೇವೆ ಬೀದಿಗಿಳಿದು. ಆದ್ರೆ ದುರಂತ ಅಂತ ಹೇಳಿದ್ರೆ, ಈ ಸರ್ಕಾರದ, ಕಾಂಗ್ರೆಸ್ ಸರ್ಕಾರದ ಸಂವಿಧಾನ ವಿರೋಧಿ ನಡೆ ಏನಿದೆ, ಇದರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದಾರೆ ಸದನದಲ್ಲಿ. ನಮ್ಮ ರಕ್ಷಣೆಗೆ ಬರಬೇಕಾಗಿರ್ತಕ್ಕಂಥ ಕರ್ತವ್ಯ ಮಾನ್ಯ ಸಭಾಧ್ಯಕ್ಷರಿಗಿತ್ತು, ಸ್ಪೀಕರ್ ಅವ್ರಿಗಿತ್ತು. ಆದರೆ ನಿನ್ನೆ ದಿನ ಸ್ಪೀಕರ್ ಅವರ ನಡೆ ಏನಿದೆ, ಏನು ಬಿಜೆಪಿ ಎಲ್ಲ 18 ಶಾಸಕರನ್ನ 6 ತಿಂಗಳ ಕಾಲ ಸುದೀರ್ಘವಾಗಿ, 6 ತಿಂಗಳಿಗೆ ಹಿಂದೆಂದೂ ಕೂಡ ಬಹುಶಃ ನಮ್ಮ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಅಥವಾ ದೇಶದ ಯಾವುದೇ ರಾಜ್ಯದಲ್ಲಿ ಈ ರೀತಿ ಜನಪ್ರತಿನಿಧಿಗಳನ್ನ, ಶಾಸಕರನ್ನ 6 ತಿಂಗಳಿಗೆ ಅಮಾನತು ಮಾಡಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಏನು ಆರ್ಡರ್ ಮಾಡಿದ್ದಾರೆ ಸ್ಪೀಕರ್ ಅವರು? ದಿನಾಂಕ ಮಾನ್ಯ ಕಾನೂನು, ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ
ಹಾಗೂ ಪ್ರವಾಸೋದ್ಯಮ ಸಚಿವರು ಮಂಡಿಸಿದ ಹಾಗೂ ಸದನವು ಅಂಗೀಕರಿಸಿದ ಪ್ರಸ್ತಾವದಂತೆ ಈ ದಿನ ಅಂದರೆ ದಿನಾಂಕ 21/3/2025 ಸದನದಲ್ಲಿ ಪೀಠದ ಆದೇಶವನ್ನು ಲೆಕ್ಕಿಸದೆ ಅಂತ ಹೇಳ್ತಾ ಆದೇಶ ಮಾಡಿ ಹೊರಡಿಸಿದ್ದಾರೆ. ಸದರಿಯವರು ಅಂದ್ರೆ 18 ಜನ ಶಾಸಕರು, ನಮ್ಮ ದೊಡ್ಡನಗೌಡ ಪಾಟೀಲ್ ಅವರು ಇರ್ಬೋದು, ಉಮಾನಾಥ್ ಕೋಟೆನ್ ಇರ್ಬೋದು, ನಮ್ಮ ಮುನಿರತ್ನ ಇರ್ಬೋದು, ಸುರೇಶ್ ಗೌಡ್ರು ಇರ್ಬೋದು, ಶರಣು ಸಲ್ಗಾರ್ ಇರ್ಬೋದು, BP ಹರೀಶ್ ಅವರು, ಭರತ್ ಶೆಟ್ಟಿ, ಈ ತರ 18 ಶಾಸಕರ ವಿರುದ್ಧ ಯಾವ ರೀತಿ ಆದೇಶ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸದರಿಯವರು ಅಮಾನತು ಅವಧಿ ಈ ಕೆಳಗಂಡ ಪರಿಣಾಮಗಳು ಜಾರಿಯಲ್ಲಿರುತ್ತವೆ. ಏನು ಪರಿಣಾಮಗಳು? ಅವರುಗಳು ವಿಧಾನಸಭೆಯ ಸಭಾಂಗಣ, ಲಾಬಿ ಮತ್ತು ಗ್ಯಾಲರಿ ಪ್ರವೇಶಿಸುವಂತಿಲ್ಲ. ಅವರುಗಳು ವಿಧಾನಸಭೆಯ ಸಭಾಂಗಣ, ಲಾಬಿ ಹಾಗೂ ಗ್ಯಾಲರಿ ಪ್ರವೇಶಿಸುವಂತಿಲ್ಲ. ಏನು ಟೆರರಿಸ್ಟ್ಗಳು ಅವರಾಗಾದ್ರೆ? ನಮ್ಮ 18 ಶಾಸಕರು ಇವತ್ತೇನು ಸಭಾಧ್ಯಕ್ಷರು ಅಮಾನತ್ ಮಾಡಿದರೆ ನಕ್ಸಲೈಟ್ಗಳ, ಟೆರರಿಸ್ಟ್ಗಳು ಅವರು ಹಾಗಾದ್ರೆ? ಅವರು ಸದಸ್ಯರಾಗಿರೋ ವಿಧಾನಮಂಡಲದ ವಿಧಾನಸಭೆಯ ಸ್ಥಾಯಿ ಸಮಿತಿ ಸಭೆಗಳಲ್ಲೂ ಕೂಡ ಭಾಗವಹಿಸುವಂತಿಲ್ಲ. ದಯವಿಟ್ಟು ಇದನ್ನು ಗಮನಿಸಬೇಕು. ಹಿಂದೆಂದೂ ಕೂಡ ಶಾಸಕರ ಹಕ್ಕನ್ನ ಮೊಟಕುಗೊಳಿಸತಕ್ಕಂಥ ಪ್ರಯತ್ನ, ಷಡ್ಯಂತ್ರ ಹಿಂದೆಂದೂ ಕೂಡ ನಡೆದಿರಲಿಲ್ಲ. ಮೊದಲ ಬಾರಿ ನಡೆದಿರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ. ಮೂರನೇದು ಹೇಳ್ತಾರೆ, ವಿಧಾನಸಭೆಯ ಕಾರ್ಯಕಲಾಪ ಪಟ್ಟಿಯಲ್ಲಿ ಅವರುಗಳ ಹೆಸರಿನಲ್ಲಿ ಯಾವುದೇ ವಿಷಯವನ್ನ ನಮೂದು ಮಾಡತಕ್ಕದ್ದಲ್ಲ. ಅಮಾನತಿನ ಅವಧಿಯಲ್ಲಿ ಅವರುಗಳು ನೀಡುವ ಯಾವುದೇ ಸೂಚನೆಯನ್ನ ಸ್ವೀಕರಿಸಲಾಗುವುದಿಲ್ಲ. ಯಾರು ಸ್ವೀಕಾರ ಮಾಡೋದಿಲ್ಲ? ಯಾಕೆ? ಜನರು ಗೆಲ್ಸ್ ಕಳಿಸಿಲ್ವಾಗಾರೆ ಕ್ಷೇತ್ರದಲ್ಲಿ? ಮತದಾರರು ಆಶೀರ್ವಾದ ಮಾಡಿಲ್ಲ ಶಾಸಕರನ್ನಾಗಾದ್ರೆ? ಇವರ್ಯಾರು ಹೇಳೋದಕ್ಕದನ್ನ? ಅಮಾನತಿನ ಅವಧಿಯಲ್ಲಿ ನಡೆಯುವ ಸಮಿತಿಗಳ ಚುನಾವಣೆಯಲ್ಲಿ ಅವರುಗಳು ಮತದಾನ ಮಾಡುವಂತಿಲ್ಲ. ಇದಕ್ಕಿಂತ ಅನ್ಕಾನ್ಸ್ಟಿಟ್ಯೂಷನ್ ಆಗಿ ಒಬ್ಬ ಸ್ಪೀಕರ್ ನಡ್ಕೊಳ್ಳೋಕೆ ಸಾಧ್ಯನಾ? ಒಬ್ಬ ಜನಪ್ರತಿನಿಧಿಗೆ, ಒಬ್ಬ ಶಾಸಕನಿಗೆ ಹಕ್ಕೋದು, ಆ ಹಕ್ಕನ್ನು ಕೂಡ ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ಮಾನ್ಯ ಸ್ಪೀಕರ್ ಅವ್ರು ಮಾಡಿರ್ತಕ್ಕಂಥದ್ದು ಇದು ಕಾನೂನಿನ ವಿರುದ್ಧವಾಗಿದೆ. 6ನೇ ಕಂಡೀಷನ್ನು, ಅಮಾನತಿನ ಅವಧಿಯಲ್ಲಿ ಅವರುಗಳು ಯಾವುದೇ ದಿನಭತ್ಯೆಯನ್ನು ಪಡೆಯಲು ಅರ್ಹರಿರುವುದಿಲ್ಲ. ಅರೆ, ಕ್ಷೇತ್ರದ ಮತದಾರರು ಚುನಾವಣೆಯಲ್ಲಿ ಗೆಲ್ಸ್ಕೊಟ್ಟಿದ್ದಾರೆ, ವೋಟ್ ಕೊಟ್ಟಿದ್ದಾರೆ, ಮತದಾನ ಮಾಡೋರಿಗೆ ಆಶೀರ್ವಾದ ಮಾಡಿ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡಲಿ ಅಂತೇಳಿ ಗೆಲ್ಸ್ ಕಳಿಸಿದ್ದಾರೆ. ಈ ಸರ್ಕಾರದ ಯೋಗ್ಯತೆಗೆ, ಆ ಶಾಸಕರ ಕ್ಷೇತ್ರದ ಅಭಿವೃದ್ಧಿಗೆ 2 ಕಾಸು ಅಭಿವೃದ್ಧಿಗೋಸ್ಕರ ಹಣ ಬಿಡುಗಡೆ ಮಾಡತಕ್ಕಂಥ ಯೋಗ್ಯತೆ ಸರ್ಕಾರಕ್ಕಿಲ್ಲ. ಮತ್ತೊಂದು ಕಡೆ ಈ ರೀತಿ ಸ್ಪೀಕರ್ ಅವರು ಆರ್ಡರ್ ಮಾಡಿರ್ತಕ್ಕಂಥದ್ದು ಖಂಡಿತ ಇದು ಸರಿ ಇಲ್ಲ. ಮಾನ್ಯ ಸ್ಪೀಕರ್ ಅವರು ಮಾಡಿರ್ತಕ್ಕಂಥ ಈ ಒಂದು ಆದೇಶ ಅಸಂವಿಧಾನಾತ್ಮಕವಾಗಿದೆ, ಕಾನೂನು ಬಾಹಿರವಾಗಿದೆ. ಈ ಒಂದು ಆದೇಶ ಏಕಪಕ್ಷೀಯವಾಗಿದೆ. ಮನಸೋ ಇಚ್ಛೆಯಿಂದ ಇವತ್ತು ಸ್ಪೀಕರ್ ಅವರು ಆದೇಶ ಮಾಡಿದ್ದಾರೆ ಅಂತಕ್ಕಂಥದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. So the order made by Honorable Speaker yesterday, the suspension of 18 Bharatiya Janata Party MLAs, it's totally unconstitutional, it's grossly illegal, it's totally irrational, and also it's arbitrary order. ಹಾಗಾಗಿ ಮಾನ್ಯ ಸಭಾಧ್ಯಕ್ಷರು ಮಾಡಿರ್ತಕ್ಕಂಥ ಆದೇಶ ಕಾನೂನು ಬಾಹಿರವಾಗಿ, ಸಂವಿಧಾನ ವಿರೋಧವಾಗಿ ಮಾಡಿರ್ತಕ್ಕಂಥ ಆದೇಶವನ್ನ ಮಾನ್ಯ ಸಭಾಧ್ಯಕ್ಷರಿಗೆ ನಾನು ತಮ್ಮೆಲ್ಲರ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೇನೆ, ತಾವು ನಿನ್ನೆ ಹೊರಡಿರ್ತಕ್ಕಂಥ ಆದೇಶವನ್ನು ಹಿಂಪಡಿಬೇಕು. ಯಾತಕ್ಕೋಸ್ಕರ ಹಿಂಪಡಿಬೇಕು? ನಿಮ್ಮ ಈ ಆದೇಶ ಕೇವಲ ಶಾಸಕರಿಗೆ ಅಪಮಾನ ಮಾಡಿರ್ತಕ್ಕಂಥದ್ದಲ್ಲ, ಆ ಕ್ಷೇತ್ರದ ಜನರಿಗೂ ಕೂಡ ಅವಮಾನವನ್ನ ಮಾಡಿದ್ದೀರಿ. ಆ ಕ್ಷೇತ್ರದ ಜನರಿಗೂ ಕೂಡ ನೀವು ಅವಮಾನ ಮಾಡಿದ್ದೀರಿ. ಹಾಗಾಗಿ ನಾನು ಬಹಳ ಗೌರವವಾಗಿ ಮತ್ತೊಮ್ಮೆ ಹೇಳ್ತೇನೆ, ಗೌರವಾನ್ವಿತ ಸಭಾಧ್ಯಕ್ಷರೇ, ಇವತ್ತು ನಿಮ್ಮ ಈ ನಿರ್ಧಾರವನ್ನ, ಈ ಆದೇಶವನ್ನ ಹಿಂಪಡಿಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಇವತ್ತು ಒತ್ತಾಯವನ್ನ ಮಾಡ್ತಾ ಇದ್ದೇನೆ. ಮತ್ತೆ 6 ತಿಂಗಳು ಸಸ್ಪೆನ್ಷನ್ ಮಾಡ್ತಕ್ಕಂಥದ್ದು,
6 ತಿಂಗಳ ಕಾಲ ಆ ಶಾಸಕರು ಅವರ ಕ್ಷೇತ್ರದಲ್ಲಿ ಯಾವುದೇ ಒಂದು ಇಟ್ ವಿಲ್ ಬಿ ಲೆಫ್ಟ್ ಅನ್ರೆಪ್ರೆಸೆಂಟೆಡ್. ಶಾಸಕರು ಏನು ಕೂಡ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನನಗನ್ನಿಸ್ತದೆ ಯಾವುದೋ ಒಂದು ಒತ್ತಡಕ್ಕೆ ಮಣಿದು ಮಾನ್ಯ ಸಭಾಧ್ಯಕ್ಷರು ಈ ರೀತಿ ಒಂದು ಕಾನೂನು ಬಾಹಿರವಾಗಿ ಒಂದು ಆದೇಶವನ್ನು ಮಾಡಿದ್ದಾರೆ. ಹಾಗಾಗಿ ಆ ಕ್ಷೇತ್ರದ ಅಭಿವೃದ್ಧಿಯ ಹಿತದೃಷ್ಟಿಯಿಂದ, ಆ ಕ್ಷೇತ್ರದ ಮತದಾರರ ಹಿತದೃಷ್ಟಿಯಿಂದ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗಬಾರದು. ಪ್ರಜಾಪ್ರಭುತ್ವದ ಹಿತದೃಷ್ಟಿಯಿಂದ ತಮ್ಮ ನಿರ್ಧಾರದಿಂದ ಹಿಂಸರಿಬೇಕು. ತಾವು ನಿನ್ನೆ ಹೊರಡಿರ್ತಕ್ಕಂಥ ಆದೇಶವನ್ನ ಹಿಂಪಡಿಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಹೇಳ್ತೇನೆ, ರಾಜ್ಯ ಸರ್ಕಾರದ ಈ ಕಾಂಗ್ರೆಸ್ ಸರ್ಕಾರದ ಸಂವಿಧಾನ ವಿರೋಧಿ ನೀತಿಗಳೇನಿದ್ದಾವೆ, ಅಲ್ಪಸಂಖ್ಯಾತನ ಮುಸಲ್ಮಾನರ ಓಲೈಕೆ ರಾಜಕಾರಣ ಮಾಡೋ ಮುಖೇನ ಈ ನಾಡಿನ ಹಿಂದೂಗಳಿಗೆ ಅಗೌರವ ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಏನ್ ಮಾಡಿದೆ, ಇದ್ರ ವಿರುದ್ಧವೂ ಕೂಡ ಅತಿ ಶೀಘ್ರದಲ್ಲಿ ನಾವು ಹೋರಾಟವನ್ನು ಕೂಡ ಘೋಷಣೆ ಮಾಡ್ತೇವೆ. ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕು ಕೇಂದ್ರಗಳು ಕೂಡ ನಾವು ಹೋರಾಟವನ್ನು ನಾವು ಮಾಡೋರಿದ್ದೇವೆ. ನಮಸ್ಕಾರ. ಮತ್ತೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ, ಹಿಂದೆ ವಿಧಾನ ಪರಿಷತ್ನಲ್ಲಿ, ನಮ್ಮ ರಾಜ್ಯದಲ್ಲೇ ವಿಧಾನ ಪರಿಷತ್ನಲ್ಲಿ ಧರ್ಮೇಗೌಡರು ಅವತ್ತು ಉಪಸಭಾಪತಿಗಳಿದ್ರು. ಧರ್ಮೇಗೌಡರು ಉಪಸಭಾಪತಿಗಳಿದ್ದಾಗ ಇದೇ ಕಾಂಗ್ರೆಸ್ ಪಕ್ಷದ ಸದಸ್ಯರುಗಳು ಯಾವ ರೀತಿ ಅಸಂಬದ್ಧವಾಗಿ ನಡೆದುಕೊಂಡಿದ್ದಾರೆ. ಆ ಉಪಸಭಾಪತಿಗಳು ಧರ್ಮೇಗೌಡರನ್ನ ಕುರ್ಚಿ ಸಮೇತ ಎತ್ಕೊಂಡೋಗಿ ಹೊರಗಡೆ ಈಚೆ ಎಳೆದುಕೊಂಡೋಗಿ ಬಿಸಾಕಿರ್ತಕ್ಕಂಥ ಘಟನೆ ಕೂಡ ನಮ್ಮ ರಾಜ್ಯದಲ್ಲೇ ನಡೆದಿರ್ತಕ್ಕಂಥದ್ದು. ಹಾಗಾಗಿ ನಿನ್ನೆ ಸದನದಲ್ಲೇ ನಡೆದಿದೆ. ಇದೇನು ಬಹಳ ತಲೆ ತಗ್ಗಿಸ್ತಕ್ಕಂಥ ಘಟನೆ ಏನಲ್ಲ. ಇದು ಶಾಸಕರ ಒಂದು ಹಕ್ಕು. ಹೊತ್ತು ಸದನದ ಒಳಗಡೆ ಇಳಿದು ಹೋರಾಟ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಹಕ್ಕದು. ಇದು ನೋಡಿದ್ರೆ ಟಿವಿಗಳಲ್ಲಿ ಯಾವ ರೀತಿ ಸಭಾಧ್ಯಕ್ಷರು ಶಾಸಕರು ಮೇಲೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಮಾರ್ಷಲ್ಗಳನ್ನ ಹಿಂಸರಿಸ್ತಾರೆ. ಬಿಡಿ ಅವ್ರನ್ನೆಲ್ಲ ಮುಂದ್ಬಿಡಿ ಅಂತ ಹೇಳ್ತಾರೆ. ಹಾಗಾಗಿ ಶಾಸಕರು ಯಾವುದೇ ರೀತಿ ಸಭಾಧ್ಯಕ್ಷರಿಗಾಗ್ಲಿ ಸಭಾಧ್ಯಕ್ಷರ ಪೀಠಕ್ಕಾಗ್ಲಿ ಅನ್ಯಾಯ ಅವಮಾನ ಮಾಡ್ತಕ್ಕಂಥದ್ದಾಗ್ಲಿ ಯಾವುದೋ ಘಟನೆಗಳು ನಡೆದಿಲ್ಲ. ಹಿಂದೆ ಯಾವ ರೀತಿ ಘಟನೆಗಳು ನಡೆದಿದೆ ಅನ್ನೋದನ್ನ ಒಂದು ಪುಟ್ಟ ವಿಡಿಯೋನ ಇವತ್ತು ಪ್ಲೇ ಮಾಡ್ತೇವೆ. ಹಿಂದೆ ಧರ್ಮೇಗೌಡರಿದ್ದಾಗ ಯಾವ ರೀತಿ ನಡ್ಕೊಂಡಿದೆ ಸದನದಲ್ಲಿ ಅನ್ನೋದನ್ನು ಕೂಡ ಒಂದು ಕ್ಷಣ ಕಾಂಗ್ರೆಸ್ ಅವರು ಹೇಗೆ ನಡ್ಕೊಂಡಿದ್ದಾರೆ ಅಂತೇಳಿ ನಾವು ತೋರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೆ. ಅವತ್ತು ಕೂಡ ಯಾರನ್ನೂ ಕೂಡ ಅಮಾನತ್ ಮಾಡಿರಲಿಲ್ಲ ಈ ರೀತಿ 6 ತಿಂಗಳ ಕಾಲ. ಉಪಸಭಾಪತಿಗಳಿಗೆ ಧರ್ಮೇಗೌಡರೇನಿದ್ರು ಇದಕ್ಕಿಂತ ಅಪಮಾನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಕುರ್ಚಿಗೆ, ಆ ಸ್ಥಾನಕ್ಕೆ ಇದಕ್ಕಿಂತ ಅಗೌರವದಿಂದ ಇನ್ನೂ ಕೂಡ ಅಗೌರವದಿಂದ ನಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕೆಟ್ಟದಾಗ ನಡ್ಕೊಂಡಿದ್ದಾರೆ. ಆದ್ರೂ ಕೂಡ ಅವ್ರು ಯಾರನ್ನೂ ಕೂಡ ಅಂದಿನ ಆ ಕಾಲಘಟ್ಟದಲ್ಲಿ ಯಾರು ಕೂಡ ಅವ್ರನ್ನ 6 ತಿಂಗಳ ಕಾಲ ಅವತ್ತು ಅಮಾನತ್ ಮಾಡಿರಲಿಲ್ಲ. ಆದ್ರೆ ಇವತ್ತು ಏನು ಸಭಾಧ್ಯಕ್ಷರು ಆರ್ಡರ್ ಮಾಡಿದ್ದಾರೆ, ಖಂಡಿತ ಇಟ್ಸ್ ಟೋಟಲಿ ಇಲ್ಲಿಗಲ್, ಅನ್ಕಾನ್ಸ್ಟಿಟ್ಯೂಷನಲ್. ಇದು ಶೇರ್ ಮಾಡ್ತೇವೆ ವಿಡಿಯೋ. ಥ್ಯಾಂಕ್ ಯು, ಧನ್ಯವಾದ. ನೋಡ್ರಿ, ಸದನದ ಒಳಗಡೆ ಶಾಸಕರು ಯಾವ ರೀತಿ ವರ್ತನೆ ಇರಬೇಕು, ಯಾವ ರೀತಿ ನಡ್ಕೋಬೇಕು, ಶಾಸಕರ ವರ್ತನೆ ಮಿತಿ ಮೀರಿದ್ರೆ ಒಬ್ಬ ಸಭಾಧ್ಯಕ್ಷರು ಅಥವಾ ಸ್ಪೀಕರ್ ಯಾವ ರೀತಿ ನಿರ್ಧಾರವನ್ನ ಕೈಗೊಳ್ಳಬೇಕು, ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋದಕ್ಕೆ ಅದಕ್ಕೆ ಸಂವಿಧಾನದಲ್ಲಿ ಎಲ್ಲವೂ ಕೂಡ ಹೇಳ್ಕೊಟ್ಟಿದ್ದಾರೆ. ಅಂಡ್ ದೇರ್ ಆರ್ ಲಾಟ್ ಆಫ್ ಪ್ರೆಸಿಡೆಂಟ್ಸ್. ನಮ್ಮ ರಾಜ್ಯದಲ್ಲಿ ಹೊರ ರಾಜ್ಯದಲ್ಲೂ ಕೂಡ ಯಾವ ರೀತಿ ಇವತ್ತು ಸ್ಪೀಕರ್ ನಡ್ಕೋಬೇಕು ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಕೂಡ ನಮ್ಮ ಕಣ್ಮುಂದಿದೆ. ಅದೇ ಸ್ಪೀಕರ್ ಅವರ ನಡವಳಿಕೆ ಇದು ಖಂಡಿತ ಇವತ್ತು ಅತಿರೇಕವಾಗಿರ್ತಕ್ಕಂಥ ನಡವಳಿಕೆ. 6 ತಿಂಗಳ ಕಾಲ ನೀವು ಶಾಸಕರನ್ನ ಅಮಾನತ್ ಮಾಡಿಬಿಟ್ರೆ ಎಲ್ಲಿದೆ ಇವತ್ತು, ಯಾವ ರಾಜ್ಯದಲ್ಲಿ ಮಾಡಿದ್ದಾರೆ? 6 ತಿಂಗಳ ಕಾಲಕ್ಕೆ ಅಮಾನತ್ ಮಾಡಿ ಅವರು ಕಮಿಟಿ ಮೀಟಿಂಗ್ಗಳು ಕೂಡ ಅಟೆಂಡ್ ಆಗಬಾರ್ದು. ಈ ರೀತಿ ಯಾವ ರಾಜ್ಯದಲ್ಲೂ ಕೂಡ ಈ ರೀತಿ
ಆದೇಶವನ್ನು ಎಂದೂ ಕೂಡ ಮಾಡಿರಲಿಲ್ಲ. ಅದನ್ನೇ ಅವತ್ತು ಹೇಳಿರ್ತಕ್ಕಂಥದ್ದು. ನೋಡಿ, 6 ತಿಂಗಳುಗಳ ಕಾಲ ಯಾವತ್ತೂ ಕೂಡ ಮಾಡಿಲ್ಲ. ನೋಡಿ 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 ಇದು ಸ್ಪಷ್ಟವಾಗಿದೆ. ಆ ಅಧಿವೇಶನದಲ್ಲಿ ಶಾಸಕರು ನಡವಳಿಕೆ ಸರಿ ಇಲ್ಲ ಅಂತ ಹೇಳಿದ್ರೆ ಆ ಅಧಿವೇಶನದ ಅವಧಿಗೆ ಮುಗಿಯೋವರೆಗೂ ಅಮಾನತ್ತಾಗಿರ್ತಕ್ಕಂಥ ಅನೇಕ ಉದಾಹರಣೆಗಳಿದೆ, ಇಲ್ಲ ಅಂತ ಹೇಳೋದಿಲ್ಲ. ಅದೇ ಆ ಅಧಿವೇಶನ ಅಥವಾ ಪ್ರಸ್ತುತ ಅಧಿವೇಶನ ಮುಗಿಯೋ ತನಕ ಅಮಾನತ್ತು ಮಾಡೋದಕ್ಕೆ ಅವಕಾಶ ಇದೆ ಕಾನೂನಲ್ಲಿ. ಆದ್ರೆ 6 ತಿಂಗಳುಗಳ ಕಾಲ ಅಮಾನತ್ತು ಮಾಡೋದ್ರ ಮುಖೇನ ಈ ರೀತಿ ಎಲ್ಲೂ ಕೂಡ ನಡೆದಿಲ್ಲ. ಇದು ನಿಮ್ಮ ಪ್ರಶ್ನೆಯಲ್ಲೇ ಉತ್ತರನೇ ಇದೆ. ಅದು ಯಾವುದು ಕೂಡ ಆದೇಶ ಆಗಿರಲಿಲ್ಲ. ಬಹಳ ಸ್ಪಷ್ಟವಾಗಿದೆ. ಆ ಅಧಿವೇಶನದ ಅವಧಿಗೆ ಸೀಮಿತವಾಗಿ ಅವ್ರನ್ನ ಅಮಾನತ್ ಮಾಡಬಹುದು. ಒಂದಿನ ಮಾಡಬಹುದು, 1 ಗಂಟೆ ಮಾಡಬಹುದು. ಆ ಅಧಿವೇಶನಕ್ಕೆ ಪೂರ್ವಕವಾಗಿ ಸೀಮಿತವಾಗಿ ಮಾಡಬಹುದೇ ಹೊರತು ಮುಂದಿನ ಅಧಿವೇಶನಕ್ಕೂ ನಾವು ಅಮಾನತ್ ಮಾಡ್ತೇವೆ, 6 ತಿಂಗಳಿಗೆ ಅಮಾನತ್ ಮಾಡ್ತೇವೆ. ಶಾಸಕರ ಹಕ್ಕನ್ನ ಮಠಕ್ಕೆ ಕಸ್ಕೊಂಡಾಗ್ಲಿಲ್ವ? ಹಾಗಾದ್ರೆ ನೋಡಿ, ಅದೆಲ್ಲವೂ ಕೂಡ ಮನೆ ವಿರೋಧ ಪಕ್ಷದ ನಾಯಕರು ಕೂಡ ಮಾತನಾಡ್ತಾರೆ. ನಮ್ಮ ಶಾಸಕರ ಹಕ್ಕು ಮೊಟಕುಗೊಳಿಸಿರ್ತಕ್ಕಂಥದ್ದು ಇದು ಸರಿಯಲ್ಲ, ಅದು ನಮ್ಗೆ ಸ್ಪಷ್ಟತೆ ಇದೆ. ಈಗ ಮನೆ ವಿರೋಧ ಪಕ್ಷದ ನಾಯಕರು ಮಾತನಾಡ್ತಾರೆ. ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ನಮ್ಮ ಅಧ್ಯಕ್ಷರು ಸವಿಸ್ತಾರವಾಗಿ ಮಾತಾಡಿದ್ದಾರೆ. ಯಾವ ನಮ್ಮ 18 ಜನ ಶಾಸಕರು ಪ್ರಜಾಪ್ರಭುತ್ವದ ಉಳಿವಿಗೆ ಮತ್ತು ಸದನದ ಗೌರವ ಉಳಿವಿಗೆ ಮಾಡಿರ್ತಕ್ಕಂಥ ಹೋರಾಟ, ಇದೇನೋ ಅವ್ರ ಸಂಬಳ ಜಾಸ್ತಿ ಮಾಡ್ಕೊಳಕ್ಕೆ, ಅವ್ರಿಗೇನೋ ಫೆಸಿಲಿಟಿ ಕೇಳ್ಕೊಳಕ್ಕೆ ಅಲ್ಲ ಮಾಡಿರೋದು. ಸದನದಲ್ಲಿ ಒಬ್ಬ ಮಂತ್ರಿ ಬಂದು ನನಗೆ ಈ ತರ ನಮ್ಮ ಪಾರ್ಟಿಯವರೇ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ PWD ಮಂತ್ರಿ ಹೇಳಿದ್ದಾರೆ. ಸದನಕ್ಕೆ ಹೇಳಿರೋದವರು, ಸ್ಪೀಕರ್ಗೆಲ್ಲ ಹೇಳಿರೋದು. ಸದನದ ಆಸ್ತಿ ಅದು. ಒಂದ್ಸರಿ ಮಾತಾಡಿದ್ಮೇಲೆ ಸದನದ ಆಸ್ತಿ. ನಾವು ಅದನ್ನ ಮುಖ್ಯಮಂತ್ರಿಗಳು ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಆಗ್ರಹವನ್ನ ಮಾಡಿದ್ದಾರೆ ಅಷ್ಟೇ. ಅದೇ ರೀತಿ ಮುಸ್ಲಿಮರ ಮೀಸಲಾತಿ ಏನಿದೆ, ಆ ಮೀಸಲಾತಿ ಸಂವಿಧಾನದ ವಿರೋಧಿ. ಇವೆರಡೂ ವಿಚಾರ ಇಟ್ಕೊಂಡು ನಾವು ಹೋರಾಟ ಮಾಡಿರುವಂತದ್ದು. ಅವರ ನಡವಳಿಕೆ, ಸ್ಪೀಕರ್ ಅವರ ನಡವಳಿಕೆ ಇಡೀ ನೋಡಿದ್ರೆ ಒಂಥರ ತೊಗಲಕ್ ದರ್ಬಾರ್ ತರ ಕಾಣಿಸ್ತಾ ಇತ್ತು. ಹಿಟ್ಲರ್ ಸಂಸ್ಕೃತಿಯನ್ನ ನಾವು ನೋಡ್ತಾ ಇದ್ದೀವಿ. ಈ ರೀತಿ ಸ್ಪೀಕರ್, ಈಗಾಗಲೇ ಅಧ್ಯಕ್ಷರು ಹೇಳಿದ್ರು, ಬನ್ನಿ ಬನ್ನಿ ಬನ್ನಿ, ನಿಂತ್ಕೊಂಡಾಗ ಬನ್ನಿ, ಸೈಡ್ಗೆ ಹೋಗಿ. ಯಾರು ಹೇಳಿದ್ದಾರೆ? ಯಾವ ಸ್ಪೀಕರ್ ಹೇಳಿದ್ದಾರೆ ಹಿಂಗೆ? ಆಕ್ಚುಲಿ ಮಾರ್ಷಲ್ಸ್ ಏನು, ಯಾರೇ ಮೇಲೆ ಬಂದಾಗ ಅಲ್ಲೇ ತಡೀತಾರೆ ಅವ್ರನ್ನ. ಅವ್ರು ತಡೀತಾ ಇದ್ರು ಸ್ಪೀಕರ್, ಬರ್ಲಿ ಬರ್ಲಿ ಅಂತ ಹೇಳಿದ್ರೆ ಯಾರ ಪ್ರಚೋದನೆ? ಸ್ಪೀಕರ್ ಪ್ರಚೋದನೆ ತಾನೇ ಇದರಲ್ಲಿ. ಸ್ಪೀಕರ್ ಪ್ರಚೋದನೆಯಿಂದಾನೇ ಆಗಿರೋದು. ನಾನು ನೇರವಾಗಿ ಆಪಾದನೆ ಮಾಡ್ತಾ ಇದ್ದೀನಿ. ನಾನಿವತ್ತು ಬೆಳಗ್ಗೆನೂ ಕೂಡ ಸ್ಪೀಕರ್ ಜೊತೆ ಮಾತಾಡಿದ್ದೀನಿ. ನಾನು ಮಾತಾಡಿ ಇದು ಸದನಕ್ಕೆ ಗೌರವ ತರುವಂತ ವಿಚಾರ ಅಲ್ಲ ಅಂತ ಹೇಳಿದ್ದೀನಿ. ನಾನು ಇದಕ್ಕಿಂತ ದೊಡ್ಡ ಹೋರಾಟಗಳು ನಡೆದಿದೆ. ಸಿದ್ದರಾಮಯ್ಯನವರೇ ಬೂಟ್ ಕಾಲು ಹಾಕೊಂಡು ಬಾಗಲುಗಳನ್ನೆಲ್ಲ ಒಳಗಡೆ ಒದ್ದಾಕಿದ್ದಾರೆ. ಜಮೀರ್ ಅಹಮದ್ ಸ್ಪೀಕರ್ ಮೇಲೆ ಹಲ್ಲೆ ಮಾಡೋ ಪ್ರಯತ್ನ ಮಾಡಿರೋದು ನಾವು ಸದನದಲ್ಲಿ ನೋಡಿದಿರಿ. ಇಲ್ಲಿ 18 ಜನ ಶಾಸಕರನ್ನ ಪೇಪರ್ ತೂರಿದ್ದಾರೆ ಅಂತೇಳಿ ನೀವು ಅಮಾನತ್ ಮಾಡುವಂಥದ್ದು
ಸಂವಿಧಾನ ವಿರೋಧಿ ಅನ್ನೋ ಮಾತನ್ನು ನಾನು ಹೇಳಿದ್ದೀನಿ. ಅದರಲ್ಲಿ ನೀವೇನೇನು ಮೆನ್ಷನ್ ಮಾಡಿದಿರ, ಲೆಟರ್ ಕೊಡಬಾರದು, ಈ ತರದೆಲ್ಲ, ಇದೆಲ್ಲ ಪಕ್ಕಾ ನಿಮ್ಮ ಮನಸ್ಸಲ್ಲಿ, ಕಾಂಗ್ರೆಸ್ ಮನಸ್ಸಲ್ಲಿ ಮತ್ತು ಸ್ಪೀಕರ್ ಅವರು ಪಕ್ಕಾ ದ್ವೇಷ ಅಸೂಯೆ ಇಟ್ಕೊಂಡು ಮಾಡಿರುವಂಥದ್ದು. ಇಲ್ಲಾಂದ್ರೆ ಯಾರು ಹಿಂಗ್ ಮಾಡ್ತಾ ಇರಲ್ಲ. ಈ ಅಧಿವೇಶನಕ್ಕೆ ಅಂತ ಹೇಳ್ತಾ ಇದ್ರು. ಅಷ್ಟು ಬಿಟ್ರೆ ಬೇರೆ ಯಾವುದೇ ಫೆಸಿಲಿಟಿಗೆ ಯಾವುದೇ ರೀತಿ ಸಮಸ್ಯೆ ಮಾಡಿರಲಿಲ್ಲ. ಇವತ್ತು ಎರಡನೇ ವಿಚಾರವಾಗಿ ಈ 4% ರಿಸರ್ವೇಶನ್ ಏನು ಕೊಟ್ಟಿದ್ದಾರೆ, ಅದು ಹಿಂದೂಗಳ ಹಕ್ಕನ್ನ ಕಸಿದು ಕೊಡ್ತಾ ಇರೋದು. ಅದು ಇಂಪಾರ್ಟೆಂಟ್. ಈಗಾಗಲೇ ರಿಸರ್ವೇಶನ್ ದಲಿತರಿಗಿದೆ, ಸಂವಿಧಾನದ ಅಡಿಯಲ್ಲೇ ಇದೆ, ಇದೆ. ಇವಾಗ ನಾ ಯಾರು ಕಟ್ ಮಾಡ್ತಾ ಇದ್ದೀರಾ ನೀವು? ಹಿಂದೂಗಳದ್ದು ಕಟ್ ಮಾಡಿಕೊಡ್ತಾ ಇರೋದು. ಹಿಂದೂಗಳಿಗೆ ಸಿಗಬೇಕಾಗಿದ್ದಂತ ಫೆಸಿಲಿಟಿ ಕಟ್ ಮಾಡಿಕೊಡ್ತಾ ಇದ್ದೀರಾ. ಅದರಲ್ಲಿ ಈಗ ಇವರು ಕಾಂಪೀಟ್ ಮಾಡ್ತಾರೆ, ಮುಸ್ಲಿಮರು ಕಾಂಪೀಟ್ ಮಾಡ್ತಾರೆ, ಜನರಲ್ಲೂ ಕಾಂಪೀಟ್ ಮಾಡ್ತಾರೆ, ಮತ್ತೆ ರಿಸರ್ವೇಶನ್ ಅಲ್ಲೂ ಕಾಂಪೀಟ್ ಮಾಡ್ತಾರೆ. ಮಂಗಳೂರು ಭಾಗದಲ್ಲಿ ಈಗಾಗಲೇ 50% ಅವ್ರಿಗೆ ಕಾಂಟ್ರಾಕ್ಟ್ ಅಲ್ಲೆಲ್ಲ 50% ಇದ್ದಾರೆ ಅವರು. ಈಗ ಇದು ಮಾಡೋದ್ರಿಂದ 70% ಗೋತಾರ ಅವರು. ಏನ್ ಸ್ಪೀಕರು ಮತ್ತು ಕಾಂಗ್ರೆಸ್ ಅವರು ನನಗೆ ಏನೋ ಒಡಂಬಡಿಕೆ ಆಗಿದೆಯಾ ಅಂತ ಅನ್ಸುತ್ತೆ. ಒಡಂಬಡಿಕೆ ಮಾಡ್ಕೊಂಡು ಏನಾನ ಮಾಡ್ತಾ ಇದ್ದೀರಾ? ಇದು ಸಂವಿಧಾನದ ವಿರೋಧಿ. ಈಗಾಗಲೇ ರಾಜ್ಯಪಾಲರಿಗೆ ಇದ್ರ ಬಗ್ಗೆ ನಾವು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀರಿ. ಸಂವಿಧಾನ ವಿರೋಧಿ ಆ ಬಿಲ್ಗೆ ತಾವು ಸಹಿ ಮಾಡಬಾರದು ಅನ್ನೋ ವಿನಂತಿಯನ್ನು ನಾವು ಮಾಡಿದ್ದೀರಿ. ರಾಜ್ಯಪಾಲರಿಗೆ ಕೊಟ್ಟಿದ್ದೀರಿ, ನಾವು ಕೊಟ್ಟು ವಿನಂತಿಯನ್ನು ಕೂಡ ಮಾಡಿದ್ದೀರಿ. ನಮ್ಮ ಉದ್ದೇಶ ಇದ್ದಿದ್ದು, ನಮ್ಮೆಲ್ಲಾ ಹೋರಾಟನೂ ಕೂಡ ಈ 4% ರಿಸರ್ವೇಶನ್ ಬಗ್ಗೆ ನಮ್ಮ ಹೋರಾಟಕ್ಕೆ ನಾವು ತಯಾರಿ ಮಾಡಿದ್ರಿ. ಅಷ್ಟರಲ್ಲಿ ಈ ಮಂತ್ರಿ ವಿಚಾರ ಬಂದು 2 ಕ್ಲಬ್ ಆಯ್ತು ಅಷ್ಟೇ. ಆಕ್ಚುಲಿ ಒರಿಜಿನಲಿ ನಾವು ಈ ಸಂವಿಧಾನ ವಿರೋಧಿಯಾದಂತ 4% ಮುಸ್ಲಿಮರ ಮೀಸಲಾತಿಯ ಹೋರಾಟಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ಇದ್ದಿದ್ದು. ಅದೇ ರೀತಿ ನಾಳೆ ನಾನು ವಿಧಾನಸಭೆಯಲ್ಲಿ ನಡೆದಂತ ಘಟನೆಗಳ ಬಗ್ಗೆ ನಾಳೆ ನಾನು ಡೀಟೇಲ್ ಆಗಿ ಪ್ರೆಸ್ ಮೀಟ್ ಮಾಡೋನಿದ್ದೀನಿ. ನಾಳೆ ಇನ್ನಷ್ಟು ವಿಚಾರಗಳನ್ನ ತಮ್ಮ ಮುಂದೆ ನಾನು ಹೇಳ್ತೀನಿ. ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರ ಜೊತೆನೂ ನಾನು ಮಾತಾಡಿದ್ದೀನಿ. ಇದನ್ನ ನಾವು 4% ಮುಸ್ಲಿಂ ಮೀಸಲಾತಿಯನ್ನ ಇಲ್ಲಿಗೆ ಬಿಡೋದು ಬೇಡ, ನಾವಿದು ರಾಜ್ಯಾದ್ಯಂತ ಒಂದು ಚಳುವಳಿ ರೀತಿ ಹೋರಾಟ ಮಾಡೋಣ ಅನ್ನೋ ಸಲಹೆಯನ್ನು ನಾನು ಕೊಟ್ಟಿದ್ದೀನಿ. ಅದನ್ನ ಅವರು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ಅದು ಯಾವ್ಯಾವ ಡೇಟ್ಗೆ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ತಾರೆ. ಇಲ್ಲಿಗೆ ಇದನ್ನ ಅನ್ನೋದು ಬಿಡಲ್ಲ, ರಿಸರ್ವೇಶನ್ ಇದನ್ನ ಇಲ್ಲಿಗಂತೂ ನಾವು ಬಿಡಲ್ಲ. ಇದನ್ನ ಜನಗಳ ಮುಂದೆ ತಗೊಂಡೋಗ್ತೀವಿ ನಾವು. ಈಗಾಗಲೇ ನಾನು ಬೆಳಗ್ಗೆ ಮಾತಾಡಿದ್ದೀನಿ. ಅವ್ರದ್ದು ಹಬ್ಬ ಇದೆ, ಏನೋ ರಂಜಾನ್ ಹಬ್ಬ ಇದೆ, ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಬಂದ ತಕ್ಷಣ ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ಮಾತಾಡ್ತೀವಿ ಅವ್ರ ಜೊತೆ. ಪಾರ್ಟ್ನರ್ ಅವಾಗ ನಾವಿರ್ಲಿಲ್ಲ. ಇವಾಗ ನಮ್ಮ ಪಾರ್ಟ್ನರ್ ಆದ್ಮೇಲೆ ಏನು ಅವ್ರೇನು ಕೊಡಲ್ಲ. ಇವಾಗ ಕೊಡಲ್ಲ 100%. ನಮ್ ಜೊತೆ ಹೋರಾಟ ಮಾಡಿದ್ದಾರೆ ಅವರು. ಮಾಡಬೇಕು ನಾವು.